ನೀವೇನಾದರೂ ಈ ಜಾಗ ಎಲ್ಲಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ತಿಳಿಸ್ಕೊಡ್ತೇನೆ. ಹಾಗೆ ಈ ಜಾಗದ ವಿಶೇಷತೆಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ಜಾಗ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತು, ಕರ್ನಾಟಕದಲ್ಲಿನ ಬೆಂಗಳೂರಿನಲ್ಲಿರ್ತಕ್ಕಂಥ ಚಿತ್ರಕಲಾ ಪರಿಷತ್ತು ಇದು. ಸೊ ಈ ಜಾಗದ ಬಗ್ಗೆ ಹೆಚ್ಚಿನ ತಿಳ್ಕೊಳ್ಳೋಣ. ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಸೊ ವೀಕ್ಷಕರೇ, ನೋಡ್ತಿದ್ರಲ್ಲ ಕೆತ್ತನೆಯನ್ನು, ಈ ಆ್ಯಂಗಲ್ನಲ್ಲಿ ನಿಮಗೆ ಒಂದು ಬರ್ಡ್ ಮತ್ತು ನಂದಿ ಕಾಣಿಸಿದ್ರೆ, ಹಾಗೆಯೇ ನೀವೊಂದು 360 ಡಿಗ್ರಿಯಲ್ಲಿ ಸುತ್ತು ಹೊಡೆದಾಗ ಇನ್ನಷ್ಟು ವಿಶೇಷತೆಗಳನ್ನು ನೋಡ್ಬೋದು ನೀವಿಲ್ಲಿ. ಅಂಥ ಅದ್ಭುತವಾದ ಕೆತ್ತನೆ. ನಂದಿ ಮೇಲೆ ಒಂದು ಬರ್ಡ್, ಕಾಗೆ ಇರ್ಬೋದು ಮತ್ತು ಯಾವುದೋ ಪಕ್ಷಿ ಇರ್ಬೋದು ಕುಂತಿರ್ತಕ್ಕಂಥದ್ದು. ಇಲ್ಲಿಂದ ನೋಡ್ತಿದ್ರೆ ನೀವು ಹ್ಯೂಮನ್ಸ್, ಮಾನವರ ಒಂದು ಆ ಬರ್ಡನ್ನು, ಹಕ್ಕಿಯನ್ನು ಹಿಡ್ಕೊತಾ ಇರೋದು ಅಥವಾ ನಂದಿಯ ಮೇಲೆ ಕುತ್ಕೊಂಡಿರ್ತಕ್ಕಂಥದ್ದು ಒಂದು ಚಿತ್ರಣ ಆದರೆ, ಹಾಗೆ ಮತ್ತಷ್ಟು ಜನ ಅಥವಾ ಪುಟಾಣಿಗಳು ನಂದಿಯನ್ನು ತಬ್ಕೊಳ್ತಾ ಅದರ ಜೊತೆ ಆಟವಾಡ್ತಿರೋ ಒಂದು ರೀತಿಯಲ್ಲಿ ಕಾಣಿಸುತ್ತೆ. ಹಾಗೆ ಪಕ್ಕದಲ್ಲೇ ಇನ್ನೊಂದಿದೆ. ಈ ಒಂದು ಕೋನದಿಂದ ನೋಡಿದ್ರೆ ಮಾನವನ ಬೆರಳು ಹಾಗೂ ಉಗುರುಗಳ ರೀತಿಯಲ್ಲಿ ಕಾಣ್ತಕ್ಕಂಥ ಈ ಕೆತ್ತನೆ. ಹಾಗೆ ನೀವು ಅಗೇನ್ 360 ಡಿಗ್ರಿಯ ವ್ಯೂವನ್ನು ನೋಡ್ತಾ ಹೋದರೆ ಒಂದು ಕಾಲು, ಓಕೆ, ಮೇ ಬಿ ನಿಂತಿರ್ತಕ್ಕಂಥದ್ದು. ಈ ವ್ಯೂವಲ್ಲಿ ನೋಡಿದ್ರೆ ಇನ್ನೊಂದು ಕಾಲು ಕಾಣುತ್ತೆ ನಿಮಗೆ, ನಿಂತಿರೋದಲ್ಲಪ್ಪ ಕುಂತಿರೋ ಥರ ಇದೆ ಅಂತ ಹೇಳಿ. ಹಾಗೆ ನೀವು ಮೇಲ್ಗಡೆಯಿಂದ ನೋಡಿದಾಗ ಗೊತ್ತಾಗುತ್ತೆ ಒಂದು ಲಿಂಗ. ಇದು ಇಲ್ಲಿ ಕಾಲಿದೆ ಮತ್ತು ಲಿಂಗ, ಮೇ ಬಿ ಶಿವನ ಒಂದು ಚಿತ್ರಣವನ್ನು ತೋರಿಸ್ತೈತದು. ಈ ಜಾಗ ಇರೋದು ಅಗೇನ್ ಚಿತ್ರಕಲಾ ಪರಿಷತ್. ಈ ಒಂದು ಬಿಲ್ಡಿಂಗ್ ನೀವು ಇಲ್ಲಿ ನೋಡ್ತಕ್ಕಂಥದ್ದನ್ನು ದೇವರಾಜ ಅರಸು ಅವರು 1976ರಲ್ಲಿ ಇನಾಗ್ರೇಟ್ ಮಾಡ್ತಾರೆ, ಅವರ ಮುಖ್ಯಮಂತ್ರಿ ಪದವಿಯಲ್ಲಿದ್ದಂಥ ಟೈಮಲ್ಲಿ. ಈ ಫೋಟೋ ನೋಡ್ತಿರೋದು ನೀವು ಈ ಒಂದು ಜಾಗದ ಫೌಂಡರ್ ಪ್ರೊಫೆಸರ್ ನಂಜುಂಡರಾವ್ ಅಂತೇಳಿ. ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಿಮಗೆ ಈ ಥರ ದೃಶ್ಯಣ ಸಿಗುತ್ತೆ ನೋಡಲಿಕ್ಕೆ. ಕಲಾ ಸಾಮ್ರಾಟ್ ಮೂರ್ತಿ ನೋಡ್ಬೋದು. ಹಾಗೆಯೇ ಪಕ್ಕದಲ್ಲೇ ಒಂದು ಸ್ಟೇಜ್, ಇಲ್ಲಿ ಈವೆಂಟ್ಗಳು ನಡೀತಾನೆ ಇರ್ತವೆ, ಅದನ್ನು ಹೋಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಸ್ಟೇಜ್ ಇರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು ಪೇಂಟ್ಗಳನ್ನು. ಇಲ್ಲಿ ವಾಟರ್ ಪೇಂಟು, ಆಯಿಲ್ ಪೇಂಟು, ಹಾಗೆಯೇ ತುಂಬ ಕಥೆಗಳನ್ನು ಹೇಳ್ತಕ್ಕಂಥ ಪುರಾಣವಾದ ಪೇಂಟ್ಗಳು ಕೂಡ ಸ್ಟೋರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ. ಮ್ಯೂಸಿಯಮ್ಮು, ಆರ್ಟ್ ಗ್ಯಾಲರಿ ಎಲ್ಲನೂ ಇದೆ ಒಳಗಡೆ. ಅಲ್ಲೆಲ್ಲ ನಿಮಗೆ ಫೋಟೋಸ್, ವೀಡಿಯೋಸ್ ಮಾಡೋದಕ್ಕೆ ಅನುಮತಿ ಇರೋದಿಲ್ಲ. ಬಟ್ ಎಲ್ಲಿವರೆಗೂ ಅನುಮತಿ ಇದೆ ಅದನ್ನು ನಾನು ನಿಮಗೆ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು ಒಬ್ಬ ಕಲಾವಿದೆಯ ಆಕೆಯ ಒಂದು ಪೇಂಟಿಂಗ್ಸ್ ಇದೆಲ್ಲನೂ ಟ್ರೆಡಿಷನಲ್, ಮಾಡ್ರನ್, ಹಾಗೆ ಜಾನಪದ ರೀತಿಯಲ್ಲಿ ಪೇಂಟಿಂಗ್ಸ್ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಈ ಪ್ಲೇಸ್ ಕಲೆ, ಚಿತ್ರಕಲಾ, ಕೆತ್ತನೆ ಅಥವಾ ಯಾವುದೇ ಒಂದು ಕಲಾ ವಿಭಾಗದಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥವರಿಗೆ ತುಂಬ ಮುಖ್ಯವಾದ ಪ್ಲೇಸ್ ಆಗಬಹುದು. ಈಗ ನೀವಿಲ್ಲಿ ನೋಡ್ತಿರ್ತಕ್ಕಂಥ ಮೂರ್ತಿ ಬಂದುಬಿಟ್ಟು ನಂಜುಂಡರಾವ್ ಅವರು ಈ ಒಂದು ಜಾಗದ ಫೌಂಡರ್. ಹಾಗೇನೇ ಚಿತ್ರಕಲಾ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಕೂಡ ಇದೆ ಇಲ್ಲಿ. ವಿಶೇಷವಾದಂಥ ವಿವಿಧ ರೀತಿಯ ಕೋರ್ಸ್ಗಳನ್ನು ಕೂಡ ಇವರು ಆಫರ್ ಮಾಡ್ತಾರೆ. ಹಾಗೆಯೇ ಜೊತೆಗೆ ವರ್ಷದ ಎಲ್ಲ ಸಮಯದಲ್ಲೂ ಕೂಡ ಇಲ್ಲಿ ಒಂದು ಜಾತ್ರಾ ಅಥವಾ ಫೇರ್ ನಡೀತಾನೆ ಇರ್ತವೆ. ಈ ವಾರದಲ್ಲಿ ಸೌಕ್ ಮಾರ್ಕೆಟ್ ಅವರ ಒಂದು ಮಾರಾಟ ಮಳಿಗೆ ಆಗಿತ್ತು. ಅವರ ಒಂದು ಅವರು ಆರ್ಗನೈಸ್ ಮಾಡಿದಂಥ ಒಂದು ಫೇರ್ ಆಗಿತ್ತು. ಆರ್ಟಿಫ್ಯಾಕ್ಟ್ಸ್ ಹಾಗೂ ಮತ್ತಿತರೆ ಪಿಂಗಾಣಿಯ ಕಲೆಕ್ಷನ್ಸ್ ಆಗಿರಬಹುದು, ಪೇಂಟಿಂಗ್ಸ್ ಆಗಿರ್ಬೋದು, ಭಾರತದ ವಿವಿಧ ಕಡೆಗಳಿಂದಂಥ ಅವರ ಒಂದು ಪದ್ಧತಿಯಲ್ಲಿ ನೇಯ್ದಂಥ ಬಟ್ಟೆ ಆಗಿರ್ಬೋದು, ವಿಶೇಷವಾದಂಥ ಕಲೆಕ್ಷನ್ಗಳು ಇಟ್ಟಿರ್ತಾರೆ ಇಲ್ಲಿ. ಸೊ ಆ ಒಂದು ಮಾರ್ಕೆಟ್ನ ಕೂಡ ನೀವು ನೋಡಬಹುದು. ಎಂಟ್ರಿ ಫ್ರೀ ಇರುತ್ತೆ, ನೋ ಚಾರ್ಜಸ್. ಅದರ ಜೊತೆಗೆ ಈ ಪ್ಲೇಸ್ನಲ್ಲಿ 2 ದೇವಸ್ಥಾನಗಳು ಕೂಡ ಇದ್ದಾವೆ, ಪುಟ್ಟ ದೇವಸ್ಥಾನಗಳು. ತುಂಬ ಪೀಸ್ಫುಲ್ ಆದಂಥ ಜಾಗ ಇದು.
ಸಿಟಿಯ ಮಧ್ಯದಲ್ಲಿ ನಿಮ್ಗೆ ಈ ಥರದೊಂದು ಜಾಗನೂ ಇದೆಯಾ ಅನಿಸುತ್ತೆ ಖಂಡಿತವಾಗಿ ನೀವು ಅಲ್ಲಿ ಹೋದಾಗ. ತುಂಬ ತುಂಬ ಹಳೆಯದಾಗಿರ್ತಂಥ ಮರಗಳನ್ನು ನೋಡ್ಬೋದು ನೀವು. ಸಾಕಷ್ಟು ನೆರಳನ್ನು ಒದಗಿಸುತ್ತೆ ಆ ಜಾಗಕ್ಕಿದು. ಈಗ ನೀವು ನೋಡ್ತಿರ್ತಕ್ಕಂಥದ್ದು ಗಣಪತಿಯ ಒಂದು ಸಣ್ಣ ಗುಡಿ. ವಿಶೇಷ ಏನಪ್ಪ ಅಂದರೆ ಆ ಮರಗಳನ್ನ ಕತ್ತರಿಸಿಲ್ಲ ಇವರು, ಕಟಾವು ಮಾಡಿಲ್ಲ, ಹಾಗೇನೇ ಅದನ್ನು ಸೇವ್ ಮಾಡ್ಕೊತ ಕಾಪಾಡ್ಕೊತ ಬಂದಿದ್ದಾರೆ. ಬಹುಶಃ ಮರಗಳಿಲ್ಲದೆ ಇದ್ದಿದ್ರೆ ಈ ಜಾಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಬರ್ತಿರ್ಲಿಲ್ವೇನೋ ಅಥವಾ ಇಷ್ಟೊಂದು ಸೌಂದರ್ಯತೆ ಸಿಗ್ತಿರ್ಲಿಲ್ವೇನೋ. ಹಾಗೆ ಇಲ್ಲಿ ನೋಡ್ತಿರ್ತಕ್ಕಂಥದ್ದು ನೀವು, ಇವೆಲ್ಲ ಟೆಂಪ್ರವರಿ ಸೆಟ್ಗಳು. ಆ ಜಾತ್ರೆ ಫೇರ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ರೆಡಿ ಮಾಡಿರ್ತಾರೆ. ಮತ್ತು ಬೇಕಾದಾಗ ಅದನ್ನು ಚೇಂಜ್ ಮಾಡಿ ಬೇಕಾಗಿರೋ ರೀತಿಯಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೊತಾರೆ. ಖಂಡಿತ ನಿಮಗೆ ಆರ್ಟ್ ಕಲೆ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಈ ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು. ಹಾಗೆಯೇ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ಒಂದು ಕ್ವಾಲಿಟಿ ಟೈಮ್ನ ಕೂಡ ಸ್ಪೆಂಡ್ ಮಾಡಲಿಕ್ಕೆ ಈ ಜಾಗಕ್ಕೆ ನೀವು ವಿಸಿಟ್ ಮಾಡ್ಬೋದು. ಹಾಗೆ ಜೊತೆಗೆ ಇಲ್ಲಿ ಒಂದು ಬ್ಯಾಂಬೋ ಹೌಸ್ ಅಥವಾ ಬಿದಿರಿನ ಒಂದು ಕಟ್ಟಡ ಕೂಡ ಸಿಗುತ್ತೆ ನಿಮಗೆ ನೋಡಲಿಕ್ಕೆ. ಇದು ಕೂಡ ಎಕ್ಸಿಬಿಷನ್ಗೆ ಬಳಸ್ಕೋತಾರೆ ಹೆಚ್ಚಾಗಿ. ಇಂಡೋರ್ ಅಂದರೆ ಒಳಾಂಗಣದ ಎಕ್ಸಿಬಿಷನ್ಸ್ ಏನಿರ್ತವೋ ಅಂಥದನ್ನು ಈ ಒಂದು ಕಟ್ಟಡದಲ್ಲಿ ಏರ್ಪಾಡು ಮಾಡಿ ಎಕ್ಸಿಬಿಷನ್ಸ್ನ ಮಾಡ್ತಾರೆ, ಪ್ರದರ್ಶನಕ್ಕೆ ಇಡ್ತಾರೆ. ಅಥವಾ ಹೊರಾಂಗಣದಲ್ಲಿ ಏನೆಲ್ಲ ಎಕ್ಸಿಬಿಟ್ ಮಾಡ್ಬೋದು, ಈಗ ನಾನು ಹೇಳಿದಾಗೆ ಸೋಕ್ ಮಾರ್ಕೆಟ್ ಅಂತ ಹೇಳಿ ಆ ಒಂದು ವಸ್ತುಗಳನ್ನು ಹೊರಾಂಗಣದಲ್ಲೇನೇ ಎಕ್ಸಿಬಿಷನ್ಸ್ಗೆ ಅಥವಾ ಪ್ರದರ್ಶನಕ್ಕೆ ಇಡ್ತಾರೆ. ಇಂತಹ ಜಾತ್ರೆಗಳು ಪ್ರದರ್ಶನಗಳು ತುಂಬ ಬೇಕಾಗ್ತವೆ. ಏನಕ್ಕೆ ಅಂತಂದರೆ ಕೊಳ್ಳೋರಿಗೆ ಮಾರೋರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು, ಒಂದು ಸ್ಟೇಜನ್ನು ಈ ಥರದ ಈವೆಂಟ್ಗಳೇ ಕ್ರಿಯೇಟ್ ಮಾಡಿಕೊಡೋದು. ಹಾಗಾಗಿ ಈ ಜಾಗದಲ್ಲಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊತ ಬಂದಿದ್ದಾರೆ. ಹಾಗೆಯೇ ಇನ್ನೊಂದು ದೇವಸ್ಥಾನ ಹೇಳ್ತಿದ್ದೆ ನಾನು, ಆಂಜನೇಯ ಹನುಮಾನ್ ಅವರ ಒಂದು ಸಣ್ಣ ಪುಟ್ಟ ಗುಡಿ ಇದು. ಇದನ್ನು ಕೂಡ ನೀವು ನೋಡ್ಬೋದು. ಜೊತೆಗೆ ಕಾಮತ್ ರವರ ಕಡೆಯಿಂದ ನಡೆಸ್ಕೊತ ಬರ್ತಿರ್ತಕ್ಕಂಥ ಒಂದು ಕ್ಯಾಂಟೀನ್ ಕೂಡ ಇದೆ. ಉತ್ತಮವಾದಂಥ ಫುಡ್ ಕೂಡ ಸಿಗುತ್ತೆ ನಿಮಗೆ. ಸೊ ಈ ಜಾಗದಲ್ಲಿ ಇಷ್ಟೆಲ್ಲ ಸುತ್ತಾಡಿ ಸ್ವಲ್ಪ ದಣಿವಾಗಿ ಅಥವಾ ಮಧ್ಯಾಹ್ನದ ಟೈಮ್ಗೆ ನೀವೇನಾದರೂ ಆ ಜಾಗಕ್ಕೆ ಹೋದಾಗ ಖಂಡಿತವಾಗಿ ಈ ಕ್ಯಾಂಟೀನಲ್ಲಿ CKP ಕ್ಯಾಂಟೀನ್ ಅಂತ ಹೇಳಿ ಊಟದ ರುಚಿಯನ್ನು ಕೂಡ ನೀವು ತಗೋಬೋದು. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಥರದ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.